ಏನಾದರೂ ಪ್ರಯಾಣ ಮಾಡುವಾಗ ನೀವು ಎಷ್ಟು ಬರೋದು 5 ಕಿಲೋಮೀಟರ್ ಇರುತ್ತೆ, 5 ಕಿಲೋಮೀಟರ್ಗೆ ನಾವು 35-40 ನಿಮಿಷ ಒಂದೊಂದ್ಸರಿ 1 ಗಂಟೆ ಹಿಡಿದ್ಬಿಡುತ್ತೆ. ಸೊ ಯಾವಾಗ ನಮಗೆ ಮೂಲಭೂತ ಸೌಕರ್ಯಗಳು ಹೆಚ್ಚಳ ಆಗುತ್ತೆ ಆಗ ನಮ್ಮ ಜೀವನ ಹಸನಾಗುತ್ತೆ. ಯಾಕಂತಂದ್ರೆ ಇವೆಲ್ಲವೂ ಫೆಸಿಲಿಟಿ ಚೆನ್ನಾಗಿ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಅದ್ರ ಮೇಲೆ ಇನ್ನೂ ಹೆಚ್ಚಿನ ಆಧುನಿಕತೆ ಎಲ್ಲಿ ಬರಬೇಕು, ನನಗೆ ಮೂಲಭೂತ ಸೌಕರ್ಯದಲ್ಲಿ ಬರಬೇಕು. ಜನರ ಜೀವನ ಮಟ್ಟ ಆಗ ಎಷ್ಟೋ ಹಸನಾಗುತ್ತೆ. ಎಷ್ಟೋ ಜನ ಜೀವನ ಬರೀ ಟ್ರಾಫಿಕ್ಕಲ್ಲಿ ಕಳೆದು ಹೋಗ್ಬಿಡುತ್ತೆ ಸಿಟಿಗಳಲ್ಲಿ. ಸೊ ಅದೆಲ್ಲವೂ ಇದಾಗಬೇಕು. ಹಾಗೆ ಕೃಷಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಾದರೆ ಕೃಷಿಕನ ಭಾಳ ಹಸನ, ಹಾಗೆ ಸರ್ವಿಸಲ್ಲೇ ಆದರೆ ಅವರು. ಸೊ ಒಟ್ಟಾರೆ ಎಲ್ಲರೂ ಭಾಳ ಹಸನಾದರೆ ಇಡೀ ಭಾರತ ದೇಶ ಅಭಿವೃದ್ಧಿ ಆಗುತ್ತೆ. ಟ್ಯಾಕ್ಸ್ ಪೇಯರ್ ನಾವು ಅನಾಲಿಟಿಕ್ಸ್ ನೋಡೋದಾದ್ರೆ ಒಂದು 3% ಇದ್ದಾರೆ ಸರ್. ಒಂದು 100% ಅಲ್ಲಿ ಒಂದು 3% ಪ್ರತಿಶತ. ಅಂದ್ರೆ ನಾವು ಈಗಿನ ಟ್ಯಾಕ್ಸ್ ಆಕ್ಚುಲಿ 12 ಲಕ್ಷಕ್ಕೆ ನಾವು ಟ್ಯಾಕ್ಸ್ ರಿಯಾಯಿತಿ ಸಿಕ್ಕಿರೋದು, ಜನರ ಆದಾಯನೇ 12 ಲಕ್ಷ ಇಲ್ಲ ಅನ್ನೋದು. ಈ ಥರದ್ದು ಒಂದು ಬಜೆಟ್ ನೀವು ನೋಡಿದಾಗ ಏನು ಹೇಳ್ತೀರಾ? ಅಂದರೆ ಏನಂದ್ರೆ ನಮ್ಮಲ್ಲಿ ಈಗ ತೆರಿಗೆ ಈ ರಿಟರ್ನ್ಸ್ನ ಫೈಲ್